ಧರಿಸ್ಬೇಕಂದ್ರೆ ಯಾವ್ಯಾವ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು? ಇವಾಗ ನೀವು ಹೇಳಿದ್ರಿ ಪಚ್ಚೆ ಧರಿಸಿದ್ರೆ ಬಿಸ್ನೆಸ್ಸಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ಹೋಗ್ಬೋದು ಅಂತ. ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರು ಈಗ ಡೈರೆಕ್ಟಾಗಿ ಜಮ್ ಸ್ಟೋನ್ ಅಂಗಡಿಗೆ ಹೋಗ್ಬಿಡ್ತಾರೆ, ಜಮ್ ಸ್ಟೋನನ್ನು ಖರೀದಿ ಮಾಡ್ತಾರೆ. ಬಟ್ ಎಷ್ಟು ಕ್ಯಾರೆಟ್ ಖರೀದಿ ಮಾಡಬೇಕು, ಇಂತಿಂಥ ಸಮಸ್ಯೆಗೆ ಇಷ್ಟಿಷ್ಟೇ ಕ್ಯಾರೆಟ್ ಖರೀದಿ ಮಾಡಬೇಕು, ಆ ಥರದ್ದೇನಾದರೂ ಇರುತ್ತಾ? ನೋಡಿ, ಎಷ್ಟೋ ಎಪಿಸೋಡ್ನಲ್ಲಿ ಹೇಳ್ತಾ ಇದ್ದೀನಿ, ನೀವು ವೇಟ್ ಪ್ರಕಾರ, ನಿಮ್ಮ ಬಾಡಿ ವೇಟ್ ಪ್ರಕಾರ ನೀವು ಜಮ್ ಸ್ಟೋನ್ ವೇರ್ ಮಾಡ್ಬೋದು, ಅಥವಾ ಏಜ್ ಪ್ರಕಾರ ನೀವು ಕೂಡ ಜಮ್ ಸ್ಟೋನ್ ವೇರ್ ಮಾಡ್ಬೋದು, ಅಥವಾ ನಿಮ್ಮ ಜಾತಕ ಪ್ರಕಾರ ನೋಡ್ಕೊಂಡು ಉಚ್ಚ ಸ್ಥಾನ ಇದೆ ನೀಚ ಸ್ಥಾನ ವೇರ್ ಮಾಡ್ಬೋದು. ತುಂಬ ಕಾಂಬಿನೇಷನ್ಸ್ ಇದೆ. ಬಟ್ ಜಾತಕನೇ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಈ ಜಮ್ ಸ್ಟೋನ್ಗೆ ಈಗ ಇಷ್ಟು ಕ್ಯಾರೆಟ್ ನೀವು ವೇರ್ ಮಾಡಬೇಕು. ಮೇಜರ್ಲಿ ನೀವು ನೋಡಬೇಕಂದ್ರೆ ಜೆಂಟ್ಸ್ಗೆ 4+ ಕ್ಯಾರೆಟ್ ವೇರ್ ಮಾಡ್ಬೋದು, ಲೇಡೀಸ್ಗೆ ಮಿನಿಮಮ್ ಅಂದ್ರೂ ಕೂಡ 3 ಕ್ಯಾರೆಟ್ ಜಮ್ ಸ್ಟೋನ್ ವೇರ್ ಮಾಡ್ಬೋದು. ಈಗ ನೀವು ಎಮರಾಲ್ಡನ್ನು ತಂದು ಬಿಸ್ನೆಸ್ ಮಾಡುವಂಥ ಸ್ಥಳದಲ್ಲಿಟ್ಟರೆ ತುಂಬ ಉತ್ತಮ ಅಂತ ಹೇಳ್ತಿದ್ರಿ, ಅಲ್ಲಿ ಎಷ್ಟು ಕ್ಯಾರೆಟ್ ಇಡಬೇಕಾಗುತ್ತೆ? ನೋಡಿ, ಎಷ್ಟು ಕ್ಯಾರೆಟ್ ಅಂದರೆ ರಾ ಎಮ್ರಾಲ್ಡ್ ಜಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಿಸ್ನೆಸ್ನಲ್ಲಿ ಇಡಬೇಕಂದ್ರೆ ರಾ ಎಮ್ರಾಲ್ಡ್ ಜಮ್ ಸ್ಟೋನ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಎಮ್ರಾಲ್ಡ್ ಜಮ್ ಸ್ಟೋನ್ ಪರ್ಚೇಸ್ ಮಾಡೋಕ್ಕಾಗಿಲ್ಲ, ಸೆಕೆಂಡ್ ಆಪ್ಷನ್ ಇದೆ, ಅದು ಯಾವುದಂದರೆ ಜೇಡ್ ಜಮ್ ಸ್ಟೋನ್, ಗ್ರೀನ್ ಜೇಡ್ ಜಮ್ ಸ್ಟೋನ್, ರಫ್ ಜಮ್ ಸ್ಟೋನ್ ಅಥವಾ ಕಟ್ ಜಮ್ ಸ್ಟೋನ್. ರಫ್ ಜಮ್ ಸ್ಟೋನ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಗ್ರೀನ್ ಜೇಡ್ ಜಮ್ ಸ್ಟೋನ್ ಅಂತ ನೀವು ಒಂದು ರಫ್ ಜಮ್ ಸ್ಟೋನ್ ನೀವು ಇಡಬಹುದು ಆರಾಮಾಗಿ. ಈಗ ಪಚ್ಚೆಯನ್ನು ನಾವು ಖರೀದಿ ಮಾಡಿದ್ವಿ, ಇದು ಅಸಲಿನ ಅಥವಾ ನಕಲಿನ ತಿಳ್ಕೊಳ್ಳೋದು ಹೇಗೆ? ನೋಡಿ, ಈಸಿಯೆಸ್ಟ್ ವೇ ನಾನು ಹೇಳ್ತಾ ಇದ್ದೀನಿ, ಅದು ಬಂದುಬಿಟ್ಟು ಸರ್ಟಿಫಿಕೇಟ್ ಮೂಲಕ ನೀವು ಜಮ್ ಸ್ಟೋನ್ ವೇರ್ ಗೊತ್ತಾಗ್ಬಿಡುತ್ತೆ. ಸರ್ಟಿಫಿಕೇಟ್ನಲ್ಲಿ ನೀವು ಮೂರು ಥಿಂಗ್ಸ್ ನೋಡಬೇಕು. ಯಾವುದಂದರೆ ಹಾರ್ಡ್ನೆಸ್, ರಿಫ್ಲೆಕ್ಟಿವ್ ಇಂಡೆಕ್ಸ್ ಆ್ಯಂಡ್ ಸ್ಪೆಸಿಫಿಕ್ ಗ್ರಾವಿಟಿ. ಈ ಸರ್ಟಿಫಿಕೇಟ್ ಅಥಾರಿಟೈಸ್ ಇದೆ, ನ್ಯಾಚುರಲ್ ಇದೆ ನೋಡಬೇಕು, ಒರಿಜಿನಲ್ ಇದೆ ಅಂದಲ್ಲಿ 3 ಥಿಂಗ್ ನೋಡಬೇಕು. ಫಸ್ಟ್ ಒನ್ ಹಾರ್ಡ್ನೆಸ್ ಬಂದುಬಿಟ್ಟು 7.5 ಇರಬೇಕು ಎಮ್ರಾಲ್ಡ್ ಜಮ್ ಸ್ಟೋನ್ ಮೋನ್ ಸ್ಕೇಲ್ ಪ್ರಕಾರ. ಸೆಕೆಂಡ್ ಒನ್ ಬಂದುಬಿಟ್ಟು ಸ್ಪೆಸಿಫಿಕ್ ಗ್ರಾವಿಟಿ ಬಂದುಬಿಟ್ಟು 2.71 ಇರಬೇಕು. ಥರ್ಡ್ ಒನ್ ಬಂದುಬಿಟ್ಟು ರಿಫ್ಲೆಕ್ಟಿವ್ ಇಂಡೆಕ್ಸ್ ಬಂದುಬಿಟ್ಟು 1.57 to 1.58ನಲ್ಲಿ ಇದೆ ಅಂದರೆ ಅದು ಬಂದುಬಿಟ್ಟು ಕರೆಕ್ಟ್. ಈ 3 ಪ್ಯಾರಾಮೀಟರ್ಸ್ ಮ್ಯಾಚ್ ಆಗ್ತಾ ಇದೆ ಸರ್ಟಿಫಿಕೇಟ್ನಲ್ಲಿ ಅಂದರೆ ಅದು ನ್ಯಾಚುರಲ್ ಎಮ್ರಾಲ್ಡ್. ಫಸ್ಟ್ ಲೆಬಾರ್ಟರಿ ಪ್ರಕಾರ ನೀವು ವೇರ್ ಮಾಡ್ಬೋದು. ಸೆಕೆಂಡ್ ಒನ್ ಜಮ್ ಸ್ಟೋನ್ ಯಾವುದಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ. ನೋಡಿ, ಈ ಜನ್ರೇಷನಲ್ಲಿ ಗ್ಲಾಸ್ ಎಮ್ರಾಲ್ಡ್ ತುಂಬಾ ಫೇಮಸ್ ಇದೆ, ಹೀಟೆಡ್ ಎಮ್ರಾಲ್ಡ್ ತುಂಬ ಫೇಮಸ್. ನ್ಯಾಚುರಲ್ನಲ್ಲಿ ಟ್ರೀಟೆಡ್ ಮಾಡಿರೋಂಥ ಜಮ್ ಸ್ಟೋನ್ ಎಮ್ರಾಲ್ಡ್ ಅಂದರೆ ಬಂದುಬಿಟ್ಟು ಲ್ಯಾಬ್ ಗ್ರೌಂಡ್ ಎಮ್ರಾಲ್ಡ್, ಒನ್ ಆಫ್ ದಿ ಫೇಮಸ್ ಜಮ್ ಸ್ಟೋನ್. 90% ಮಾರ್ಕೆಟ್ನಲ್ಲಿ ಬರ್ತಾ ಇರೋದು ಲ್ಯಾಬ್ ಗ್ರೌಂಡ್ ಎಮ್ರಾಲ್ಡ್, ಕಲರ್ ಟ್ರೀಟೆಡ್ ಎಮ್ರಾಲ್ಡ್ನಲ್ಲಿ ವ್ಯಾಲ್ಯೂ ಹೆಂಗೆ ಡಿಸೈಡ್ ಆಗುತ್ತೆ ಗೊತ್ತು? ಫಸ್ಟ್ ಒನ್ ಬಂದುಬಿಟ್ಟು ಕ್ಲಾರಿಟಿ, ಸೆಕೆಂಡ್ ಒನ್ ಬಂದ್ಬಿಟ್ಟು ಕಲರ್. ಎಷ್ಟು ಡಾರ್ಕ್ ಗ್ರೀನ್ ಇರುತ್ತೆ, ಎಷ್ಟು ತುಂಬ ಗ್ರೀನಿಶ್ ಶೇಪ್ ಇರುತ್ತೆ, ಗುಡ್ ಕಲರ್ ಇರುತ್ತೆ, ಅದು ಬಿಟ್ಟು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದಾರೆ, ಜೋಬನ್ ಅಂತ ಒಂದು ಕಲರ್ ಬರುತ್ತೆ, ಆ ಕಲರ್ನಲ್ಲಿ ಡಿಪ್ ಮಾಡಿಬಿಟ್ಟು ಎಮ್ರಾಲ್ಡ್ಗೆ ಕಲರ್ ಎನ್ಹ್ಯಾನ್ಸ್ಮೆಂಟ್ ಮಾಡಿಬಿಡ್ತಾರೆ. ಸೊ ಎಷ್ಟು ಕಲರ್ ಜಾಸ್ತಿ ಇದ್ರೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದು ಬಂದುಬಿಟ್ಟು ಕಲರ್ ಟ್ರೀಟೆಡ್, ಅದು ಏನೂ ನಿಮಗೆ ಎಫೆಕ್ಟೇ ಆಗಲ್ಲ. ಐಕೆನೋ ನೀವು ಏನು ಮಾಡಬೇಕು, ಫಸ್ಟ್ ಒಂದು ಸರ್ಟಿಫಿಕೇಟ್ ಮೂಲಕ ಅಥವಾ ಎಕ್ಸ್ಪೀರಿಯನ್ಸ್ ಮೂಲಕ. ಥರ್ಡ್ ಒನ್ ಆಪ್ಷನ್ ಏನಂದರೆ ಯು ಕ್ಯಾನ್ ಸಿ ದಿ ಸ್ಟ್ರಕ್ಚರ್, ಕಲರ್, ಕ್ಲಾರಿಟಿ, ಕಟ್ಟಿಂಗ್, ಕ್ಯಾರೆಟ್ ವೇರ್ನಲ್ಲಿ ಗೊತ್ತಾಗಬೇಕು. ಇನ್ನೂ ನಿಮಗೆ ಡೌಟ್ ಇದೆ ಅಂದರೆ ನಮ್ಮ ಆಫೀಸ್ನಲ್ಲಿ ಲ್ಯಾಬಾರೇಟ್ರಿ ಇದೆ, ಅಲ್ಲಿ ನಾವು ಬೇಕಂದರೆ ಆಯ್ಕೆ ಮಾಡಿ ಟೆಸ್ಟಿಂಗ್ ಮಾಡಿ ನಿಮಗೆ ನ್ಯಾಚುರಲ್ ಇದೆ, ಡೂಪ್ಲಿಕೇಟ್ ಇದೆ, ಒಂದು ಸತಿ ಜಮ್ ಸ್ಟೋನ್ ತೊಗೊಂಡು ಬನ್ನಿ, ಆ ಜಮ್ ಸ್ಟೋನ್ ನ್ಯಾಚುರಲ್ ಇದೆ, ಡೂಪ್ಲಿಕೇಟ್ ಇದೆ, ಎಲ್ಲ ಬೇಕಾದರೆ ನಾವು ಹೇಳ್ಕೊಡ್ತೀವಿ. ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ಖರೀದಿ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ ವೀಕ್ಷಕರಿಗೆ? ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅಕ್ಯುರೇಟ್ ಜೆಮ್ ಸ್ಟೋನ್ ನಿಮಗೆ ಗೊತ್ತಾಗುತ್ತೆ. ಯಾವ ನಿಮ್ಮ ಲಗ್ನ ಪ್ರಕಾರ ಅಥವಾ ನಿಮ್ಮ ಜಾತಕ ಪ್ರಕಾರ ಲೈಫ್ ಚೇಂಜಿಂಗ್ ಸ್ಟೋನ್, ಭಾಗ್ಯ ಸ್ಟೋನ್, ಪಂಚಮ ಸ್ಟೋನ್ ಅಥವಾ ಲಗ್ನ ಸ್ಟೋನ್, ಈ 3ನಲ್ಲಿ ನೋಡಿಬಿಟ್ಟು ವಾಟ್ ಈಸ್ ಬೆಸ್ಟ್ ಜೆಮ್ ಸ್ಟೋನ್ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನ್ಯಾಚುರಲ್ ಜೆಮ್ ಸ್ಟೋನ್ ಸಿಗುತ್ತೆ, 110% ನ್ಯಾಚುರಲ್, ಅನ್ಹೀಟೆಡ್ ಅನ್ಟ್ರೀಟೆಡ್ ಜೆಮ್ ಸ್ಟೋನು ಕೂಡ ನಮ್ಮ ಹತ್ರ ಸಿಗುತ್ತೆ. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಆ ಜೆಮ್ ಸ್ಟೋನ್ ಸಿಗಿದಂಥ ಜೆಮ್ ಸ್ಟೋನಲ್ಲಿ ಯಾವ ಮೆಟಲ್ ನೀವು ವೇರ್ ಮಾಡಬೇಕು, ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕು, ಯಾವ ಶೇಪ್ನಲ್ಲಿ ವೇರ್ ಮಾಡಬೇಕು, ಯಾವ ರೀತಿಯಲ್ಲಿ ಯಾವ ಡಿಗ್ರಿನಲ್ಲಿ ಆ ಜೆಮ್ ಸ್ಟೋನ್ ಎಫೆಕ್ಟಿವ್ ಆಗಿರುತ್ತೆ, ಆ ಮೆಟಲ್ ಜ್ಯುವೆಲರಿನೂ ಕೂಡ ನಾವು ಮಾಡಿಕೊಡ್ತೀವಿ. ಫಿಫ್ತ್ ಪಾಯಿಂಟ್ ಬಂದುಬಿಟ್ಟು ಸರ್ಟಿಫಿಕೇಟ್ ನಾವು ಕೊಡ್ತೇವೆ, 100% ನ್ಯಾಚುರಲ್ ಸರ್ಟಿಫಿಕೇಟ್. ನಿಮಗೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ನಲ್ಲಿ ಜ್ಯುವೆಲರ್ಸ್ನಲ್ಲಿ ಸಿಗೋಂಥ ಜೆಮ್ ಸ್ಟೋನ್ ನ್ಯಾಚುರಲ್ ಇರುತ್ತೆ, ಅನ್ಹೀಟೆಡ್ ಇರುತ್ತೆ, ಅನ್ಟ್ರೀಟೆಡ್ ಇರುತ್ತೆ, ಆ್ಯಂಡ್ ಮಾರ್ಕೆಟ್ ಪ್ರೈಸಿಂದ ತುಂಬ ಲೋಯೆಸ್ಟ್ ಪ್ರೈಸ್ ಇರುತ್ತೆ. ಇದೊಂದು 110% ಗ್ಯಾರಂಟಿ ಕೊಡ್ತೀವಿ ಮತ್ತು 110% ಸರ್ಟಿಫೈಡ್ ಆ್ಯಂಡ್ ನ್ಯಾಚುರಲ್ ಜೆಮ್ ಸ್ಟೋನ್ ನಿಮಗೆ ಸಿಗುತ್ತೆ. ನೋಡಿ, ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದೆ, ಬಿಸ್ನೆಸ್ ಮ್ಯಾನ್ ಕ್ಯಾನ್ ವೇರ್ ಜೆಮ್ ಸ್ಟೋನ್, ಬಿಸ್ನೆಸ್ ಮ್ಯಾನ್ ಎಜುಕೇಷನ್ ಪರ್ಸನ್ ಕ್ಯಾನ್ ವೇರ್ ಜೆಮ್ ಸ್ಟೋನ್. ಈ ಪವರ್, ಪೊಸಿಷನ್, ಅಥಾರಿಟಿ, MLAs, MPs and good name, fame, personality people cannot wear them. So ಏನಕ್ಕೆ ಟೋಟಲಿ ಎನಿಮಿ ಪ್ಲಾನೆಟ್. ನಿಮಗೆ ನೋಡಿ, ಈ 4 ಪ್ರೊಫೆಷನ್ ಮಸ್ಟ್ ಆ್ಯಂಡ್ ಶುಡ್ ವೇರ್ ಎಮ್ರಾಲ್ಡ್ ಜೆಮ್ ಸ್ಟೋನ್. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಎಜುಕೇಷನ್ ಸೆಕ್ಟರ್ಸ್, ಇಟ್ ಮೇ ಬಿ ಟೀಚರ್ಸ್, ಇಟ್ ಮೇ ಬಿ ಸ್ಪೀಕರ್ಸ್, ಇಟ್ ಮೇ ಬಿ ಲೆಕ್ಚರ್ಸ್, ಇಟ್ ಮೇ ಬಿ XYZ ಎನಿ ಕ್ಯಾಟಗರೀಸ್. ಟೀಚರ್ಸ್,
and any education people can wear emerald gemstone, first and very important point. Second point, businessmen can wear emerald gemstone. Third and very important point, who all works in bank category ನಲ್ಲಿ it might be any position, ಅಕೌಂಟೆಂಟ್ ಇರಲಿ, ಎನಿ XYZ ಎನಿ ಪೊಸಿಷನ್ ಅವರು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಫಿಫ್ತ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ವೇ, CA ಚಾರ್ಟರ್ಡ್ ಅಕೌಂಟ್ಸ್ ಪರ್ಸನ್ ಕ್ಯಾನ್ ವೇರ್. ಈ 4 ಕ್ಯಾಟಗರಿ ಅವರು ಎಮ್ರಾಲ್ಡ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಯಾರು ಮಾಡಬಾರ್ದು ಅಂತ? ಯಾರು ಮಾಡಬಾರ್ದು ಅಂದರೆ ಹೂ ಇಸ್ ಆಪೋಸಿಟ್, ಡೆಡ್ಲಿ ಆಪೋಸಿಟ್, ಹೂ ಆಲ್ ವರ್ಕ್ಸ್ ಇನ್ ಮೆಟಲ್ನಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಅಥವಾ ಪವರ್ ಪೊಸಿಷನಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಗವರ್ಮೆಂಟ್ ಅಫಿಷಿಯಲ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಮತ್ತು ಮಿಷಿನರೀಸ್ ಅವರು ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಇವರು ಈ ಎಲ್ಲ ಕ್ಯಾಟಗರೀಸ್ ಅವರು ಜೆಮ್ಸ್ಟೋನ್ ವೇರ್